ಹರೇ ರಾಮ, ನಾನು ಗೀತಾ ಸಾಬಿ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ರಾಗಿ ದೋಸೆಯನ್ನು ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ತೀನಿ. ರಾಗಿ ದೋಸೆ ಅಂದರೆ ಕೇವಲ ರಾಗಿಯಿಂದ ಮಾತ್ರ ನಾವು ದೋಸೆ ಮಾಡೋಕ್ಕಾಗಲ್ಲ. ಇವಾಗ ನಾವು ಯೂಶ್ವಲಿ ಉದ್ದಿನಬೇಳೆ ದೋಸೆ ಮಾಡ್ತೀವಲ್ವಾ, ಉದ್ದಿನಬೇಳೆ ದೋಸೆ ಮಾಡುವಾಗ ಏನು ಮಾಡ್ತೀವಿ, 3 ಲೋಟ ಅಕ್ಕಿಗೆ 1 ಲೋಟ ಉದ್ದಿನಬೇಳೆನ ಹಾಕ್ತೀವಲ್ವಾ. ಹಾಗೆಯೇ ಇದಕ್ಕೆ ನಾವೇನು ಮಾಡಬೇಕು ಅಂದರೆ 3 ಲೋಟ ಅಕ್ಕಿ ಬದಲಿಗೆ 1.5 ಲೋಟ ಅಕ್ಕಿ ಮತ್ತು 1.5 ಲೋಟ ರಾಗಿ ಕಾಳನ್ನು ಹಾಕಿ ಅದಕ್ಕೆ 1 ಲೋಟ ಉದ್ದಿನಬೇಳೆನ ಹಾಕಬೇಕು. ಹಾಗೆ ಅರ್ಧ ಚಮಚದಷ್ಟು ಮೆಂತ್ಯ ಕಾಳನ್ನು ಹಾಕಬೇಕು. ಮಿನಿಮಮ್ 4 to 6 ಅವರ್ಸ್ ನೆನೆಸ್ಬಿಟ್ಟು ಇದನ್ನು ನಾವು ರುಬ್ಬಿ ಇಡಬೇಕು. ನೈಟೇ ರುಬ್ಬಿಡಬೇಕು. ನಾವು ಹೇಗೆ ಮತ್ತು ಬೇರೆ ದೋಸೆ ಮಾಡ್ತೀವಲ್ವ, ಉದ್ದಿನಬೇಳೆ ದೋಸೆ, ಅಕ್ಕಿ ದೋಸೆನ, ಅದೇ ರೀತಿಯೇ ನಾವು ಈ ದೋಸೆಯನ್ನು ಮಾಡಬೇಕಾಗತ್ತೆ. ಎಲ್ಲನೂ ನಾನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದನ್ನು ನಾನು ಇವಾಗ ಸ್ವಲ್ಪ ಬೆಚ್ಚಗಿರುವಂತಹ ಜಾಗದಲ್ಲಿ ಇಡ್ತೀನಿ. ಬೆಚ್ಚಗಿರೋ ಜಾಗ ಅಂದರೆ ಗ್ಯಾಸ್ ಸ್ಟವ್ನೇ ಇರುತ್ತಲ್ವ ಯೂಶ್ವಲಿ, ಹಂಗಾಗಿ ನಾನು ಇವಾಗ ಇದನ್ನು ಸ್ಟವ್ ಮೇಲೆ ಮುಚ್ಚಿಟ್ಬಿಡ್ತೀನಿ. ನೋಡಿ, ನಾನು ನಿನ್ನೆ ರುಬ್ಬಿಟ್ಕೊಂಡಿರುವಂತಹ ರಾಗಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಇವಾಗ ದೋಸೆ ಮಾಡ್ತೀನಿ. ಇದು ಸ್ವಲ್ಪ ದಪ್ಪ ಆಗಿದೆ, ಹಾಗಾಗಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕೋತೀನಿ. ಇದಕ್ಕೆ ನಾನು ನಿನ್ನೆ ಉಪ್ಪು ಹಾಕ್ಕೊಂಡಿರಲಿಲ್ಲ, ಹಾಗಾಗಿ ಇದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋತೀನಿ. ಇವಾಗ ನಾನು ದೋಸೆ ಹೆಂಚನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಅದು ಕಾದಿದೆ ಚೆನ್ನಾಗಿ. ಇವಾಗ ನಾನು ದೋಸೆ ಹುಯ್ತೀನಿ. ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪ ಹಾಕ್ತೀನಿ. ನೋಡಿ, ರುಚಿಕರವಾದ ಆರೋಗ್ಯಕರವಾದ ರಾಗಿ ದೋಸೆ ಜೊತೆಗೆ ಹೋಟೆಲ್ ಸ್ಟೈಲ್ ಚಟ್ನಿ ರೆಡಿ ಇದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.